ಈಶ್ವರಪ್ಪನವರು ಡಿಕೆ ಸುರೇಶ್ ನೀಡಿರುವಂತಹ ಹೇಳಿಕೆಯನ್ನು ವಿರೋಧಿಸಿ ತೀವ್ರವಾದಂತಹ ಮಾತುಗಳನ್ನು ತಮ್ಮದೇ ಶೈಲಿಯಲ್ಲಿ ಆಡಿದ್ರು. ಭಾರತದ ವಿಭಜನೆ ಬಗ್ಗೆ ಡಿಕೆ ಸುರೇಶ್ ನೀಡಿದಂತಹ ಹೇಳಿಕೆ ಏನಿತ್ತು ಅಂತ ಹೇಳಿಕೆ ಯಾರು ನೀಡ್ತಾರೆ ಅಂಥವ್ರನ್ನ ಗುಂಡಾಕುವಂಥ ಒಂದು ಕಾನೂನು ತರಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈಗ ಇದೇ ವಿಚಾರ ಈಗ ರಾಜಕೀಯವಾಗಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು ಸಹಜವಾಗಿ ಈಶ್ವರಪ್ಪನವ್ರ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಈಗ ಈಶ್ವರಪ್ಪನವರಿಗೆ ಇದೇ ಹೇಳಿಕೆ ಈಗ ಸಂಕಟವನ್ನು ತರ್ತಾ ಇದೆ. ಅವರ ಹೇಳಿಕೆಗೆ ಈಗ FIR ಕೂಡ ದಾಖಲಾಗಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವರು ಕೂಡ ಮಾತನಾಡಿದ್ದಾರೆ. ಪರಮೇಶ್ವರ್ ಮಾತನಾಡ್ತಾ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಏನಾಗಿದೆ ಅದರ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಈಶ್ವರಪ್ಪ ಏನಂತ ಹೇಳಿದ್ರು, ಪರಮೇಶ್ವರ್ ಏನಂತ ಹೇಳಿದ್ದಾರೆ ನೋಡೋಣ. ಇಬ್ಬರು ರಾಷ್ಟ್ರದ್ರೋಹಿಗಳು ಡಿಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳ್ತೀರ ಅಂತ ಹೇಳಿರಲ್ಲ, ಆ ಎರಡು ರಾಷ್ಟ್ರದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ, ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಅಧ್ಯಕ್ಷ ಹೋದವರು ಅಂತ. ನಿಮಗೆ ತಾಕತ್ತಿಲ್ಲ, ಹೆಂಗಾರು ಮಾಡಿ ಎಲ್ಲಾರನ್ನೂ ಒಟ್ಟಾಗಿ ಇಟ್ಕೋಬೇಕು. ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆ ಮುಖಾಂತರ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ ಇಷ್ಟಪಡ್ತೇನೆ, ಡಿಕೆ ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಹೇಳಿಕೆ ಕೊಡೋರ್ನ ಗುಂಡಿಕ್ಕಿ ಕೊಲ್ಲಬೇಕಂತ ಈಶ್ವರಪ್ಪನವ್ರು ಹೇಳಿದ್ದಾರೆ ಸರ್. ಕಾನೂನು ಕ್ರಮ ಹೌದು, ಅವ್ರಿಗಾಗಲೇ ಈಗ FIR ಮಾಡಿದ್ದಾರೆ, ಮುಂದಿನ ಕ್ರಮ ತಗೊಳ್ತಾರೆ.